ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ರೈತರೆ, ಮೇಜರ್ ಆಗಿ ನೀವು ಜಮೀನಲ್ಲಿ ಎದುರಿಸುವಂತ ಸಮಸ್ಯೆಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಹನಿ ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಅಥವಾ ತುಂತುರು ನೀರಾವರಿ ವ್ಯವಸ್ಥೆಯನ್ನ ನೀವು ಜಮೀನಲ್ಲಿ ಅಳವಡಿಸಿಕೊಂಡಂತ ಸಂದರ್ಭದಲ್ಲಿ ಗಂಟೆಗಟ್ಟಲೆ ನೀವು ಜಮೀನಲ್ಲಿ ಇರಬೇಕಾಗುತ್ತೆ. ಅಂದ್ರೆ ನೀರನ್ನ ಬಿಡುವಂತ ಸಂದರ್ಭ ಆಗಿರ್ಬೋದು ಅಥವಾ ಇಷ್ಟೊತ್ತು ನೀರನ್ನ ಬಿಟ್ಟ ಮೇಲೆ ಇನ್ನು ನೀರನ್ನ ಆಫ್ ಮಾಡಬೇಕು ಅಂತಂದ್ರೂ ಕೂಡ ನೀವು ಜಮೀನಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಒಂದು ಪರಿಹಾರವನ್ನ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ಕಂಪ್ಲೀಟ್ ಆಗಿ ಆಟೋಮೆಟಿಕ್. ಅಂದ್ರೆ ನೀವು ಮನೆಯಲ್ಲಿ ಇಟ್ಕೊಂಡೆ ನಿಮ್ಮ ಜಮೀನಲ್ಲಿ ಎಷ್ಟೊತ್ತು ನೀರು ಹೋಗ್ಬೇಕಾಗುತ್ತೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಬೇಕು, ಎಷ್ಟೊತ್ತಿಗೆ ಎಂಡ್ ಮಾಡಬೇಕು, ಎಲ್ಲವೂ ಕೂಡ ಮೊಬೈಲ್ ಅಲ್ಲಿ ನೀವು ಆಪರೇಟ್ ಮಾಡಬಹುದು. ಹೇಗಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಇವತ್ತು ನಿಮ್ಗೆ ರಾಜಶೇಖರ್ ಅನ್ನೋರನ್ನ ಪರಿಚಯಿಸ್ತೀನಿ. ಎಂಟೈರ್ ಡೀಟೇಲ್ಸ್ ನಿಮ್ಗೆ ಅವ್ರು ಕೊಡ್ತಾರೆ. ಸೊ ಕಡಿಮೆ ಖರ್ಚಿನಲ್ಲಿ ನೀವು ಈ ಒಂದು ಮೆಟೀರಿಯಲ್ಸ್ ಅನ್ನ, ಈ ಒಂದು ಯಂತ್ರವನ್ನ ನೀವು ನಿಮ್ಮ ಜಮೀನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಬಹುದು. ಜೊತೆಗೆ ಮೊಬೈಲ್ ಅಲ್ಲೇ ಹಾಯಾಗಿ ನೀವು ಆಪರೇಟ್ ಮಾಡಬಹುದು, ಎಲ್ಲಿ ಬೇಕಾದ್ರೂ ನೀವು ಹೋಗ್ಬೋದು. ಸೊ ಹಾಗಾಗಿ ನಿಮ್ಗೆ ಕಂಪ್ಲೀಟ್ ಫ್ರೀಡಮ್ ಸಿಗುತ್ತೆ. ಸೊ ಮೊದಲನೇದಾಗಿ ರಾಜಶೇಖರ್ ಅವರನ್ನ ವೆಲ್ಕಮ್ ಮಾಡೋಣ. ಸರ್, ಮೊದಲನೇದಾಗಿ ನಮಸ್ತೆ. ಅಂಡ್ ಇಂಟರ್ವ್ಯೂ ಕೊಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇತ್ತೀಚೆಗೆ ನೋಡೋದಾದ್ರೆ ಕಂಪ್ಲೀಟ್ AI ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಸೊ ಏನೇ ಆದ್ರೂ ಕೂಡ ಎಲ್ಲವೂ ಕೂಡ AI. ಸೊ ಹಾಗಾಗಿ ಈಗ ರೈತರಿಗೆ ಒಂದ್ ರೀತಿಯಾಗಿ ಬೆನಿಫಿಟ್ ಆಗ್ತಾ ಇದೆ. ಎಲ್ಲ ಏನಾಗ್ತಿದೆ ಅಂತಂದ್ರೆ ಜಮೀನಿಗೆ ಹೋಗಿ ಎಲ್ಲಾ ನೀರ್ ಆನ್ ಮಾಡೋದಾಗಿರ್ಬೋದು ಎಲ್ಲವೂ ಆಗ್ತಾ ಇತ್ತು. ಬಟ್ ಈಗ ಮನೆಯಲ್ಲಿ ಕೂತೆ ಆಪರೇಟ್ ಮಾಡಬಹುದು. ಸೊ ಆ ಡಿವೈಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತಂದ್ರೆ ಸೊ ಅದ್ರ ಸ್ಪೆಷಾಲಿಟಿ ಏನು ಎತ್ತ ಅಂತ ಇನ್ ಡೀಟೇಲ್ ಆಗಿ ಹೇಳ್ಬೋದಾ ಸರ್? ಈಗ ನೀವು ಇಲ್ಲಿ ಬಂದು ನಮ್ಮನ್ನ ಎನ್ಕ್ವೈರ್ ಮಾಡ್ತಾ ಇದ್ದೀರಿ. ರೈತರಿಗೆ ನಮ್ಮ ಮೆಸೇಜ್ ಅನ್ನ, ನಮ್ಮ ಇದ್ರ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಿಮ್ಮ ಇದಕ್ಕೆ ತುಂಬಾ ಧನ್ಯವಾದಗಳು. ಓಕೆ, ಇದು ನಮ್ದು ಮೇನ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದರ ಹೆಸರು ಗ್ರೋಟ್ರಾನ್ ಅಂತ. ಗ್ರೋಟ್ರಾನ್ ಹೇಗೆ ಅಂತಂದ್ರೆ ರೈತರದ್ದು ಮೋಟರ್ಗಳು ಏನಿರುತ್ತೆ ಆ ಮೋಟರ್ಗಳನ್ನ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಎಲ್ಲಿಂದಾದ್ರೂ ಕುತ್ಕೊಂಡ್ಬಿಟ್ಟು ಕಂಟ್ರೋಲ್ ಮಾಡ್ಬೋದು. ನಾವು ಅದಕ್ಕೊಂದು ಮೊಬೈಲ್ ಅಪ್ಲಿಕೇಶನ್ ಕೊಡ್ತೀವಿ. ಆ ಮೊಬೈಲ್ ಅಪ್ಲಿಕೇಶನ್ ಇಂದ ಅವ್ರು ಎಲ್ಲಾದ್ರೂ ಕುತ್ಕೊಂಡು ಏನ್ ಆಗ್ತಾ ಇದೆ ಅವ್ರ ಫಾರ್ಮಲ್ಲಿ ಕರೆಂಟ್ ಇದೆನಾ, ಕರೆಂಟ್ ಇಲ್ವಾ, ಅಥವಾ ಮಳೆ ಬರ್ತಾ ಇದೆನಾ, ಮಳೆ ಇಲ್ವಾ, ಅಥವಾ ಭೂಮಿಯಲ್ಲಿ ತೇವಾಂಶ, ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಇನ್ಸ್ಟಾಲ್ ಮಾಡಿರ್ತೀವಿ. ಆ ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ಇಂದ ಅವ್ರದ್ದು ನೀರಾವರಿ ಆಗ್ತಾ ಇದೆನಾ ಇಲ್ವಾ, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ಮೊಬೈಲಲ್ಲೇ ನೋಡ್ಕೋಬಹುದು. ಸೊ ಈಗ ಕೆಲವೊಬ್ರು ರೈತರು ಹೇಗೆ ಅಂತಂದ್ರೆ ಬೇರೆ ಒಂದು ಯಾವುದೋ ಸಿಟಿಯಲ್ಲಿ ಬ್ಯುಸಿಯಾಗಿ ಒಂದು ಯಾವುದೋ ವರ್ಕ್ ನಲ್ಲಿ ಇರ್ತಾರೆ. ಅವ್ರಿಗೆ ಅದನ್ನ ನೋಡೋದಕ್ಕೂ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಈ ನಮ್ದು AI ಯೂಸ್ ಬರುತ್ತೆ. ಏನಂತಂದ್ರೆ ಪ್ರತಿಯೊಂದು ಕೆಲಸನ ನಮ್ಮ ಪ್ರಾಡಕ್ಟ್ ಇನ್ಸ್ಟಾಲ್ ಆದ್ಮೇಲೆ ಕಂಪ್ಲೀಟ್ ಆಗಿ ಇರಿಗೇಷನ್ ಇರಲಿ, ಗೊಬ್ಬರ ಹಾಕೋದಿರ್ಲಿ ಎಲ್ಲಾನು ಮಾಡಿಬಿಟ್ಟು ಮೊಬೈಲಲ್ಲಿ ಅವರಿಗೆ ಡೇಟಾ ಇರುತ್ತೆ. ಅವ್ರಿಗೆ ಯಾವಾಗ ಬಿಡುವು ಸಿಗುತ್ತೆ ಅದನ್ನ ಅವ್ರು ಚೆಕ್ ಮಾಡ್ಕೋಬಹುದು, ಏನ್ ಆಗ್ತಾ ಇದೆ ಫಾರ್ಮಲ್ಲಿ ಅಂತ. ಸೊ ಇದನ್ನ ಕಾನ್ಸ್ಟೆಂಟ್ ಆಗಿ ನಮ್ಮ ಪ್ರಾಡಕ್ಟ್ ಇದನ್ನೆಲ್ಲ ಮಾಡೋದ್ರಿಂದ ಅವರಿಗೆ ಈಲ್ಡ್ ಅಲ್ಲಿ ವ್ಯತ್ಯಾಸ ಕಾಣುತ್ತೆ. ಹೇಗೆ ಅಂತಂದ್ರೆ ಆ ಗಿಡಕ್ಕೆ ಯಾವಾಗ್ಲೂ ತೇವಾಂಶನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಕರೆಕ್ಟ್ ಆಗಿ ತೇವಾಂಶ ಇತ್ತು ಅಂತಂದ್ರೆ ಫೋಟೋಸಿಂಥಸಿಸ್ ಮತ್ತೆ ಕ್ರಾಪ್ ಈಲ್ಡ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನಮ್ಮ ಪ್ರಾಡಕ್ಟ್ ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾ ಸರ್? ಇದು ನಾವು ಮೋಟರ್ ಇರುತ್ತಲ್ಲ, ಆ ಮೋಟರ್ ಸ್ಟಾರ್ಟರ್ ಇರುತ್ತೆ. ಆ ಸ್ಟಾರ್ಟರ್ನ ಕಂಟ್ರೋಲ್ ಮಾಡ್ತೀವಿ ಇದರಿಂದ. ಸೊ ಒಂದು ಡಿವೈಸ್ ಒಂದು ಸ್ಟಾರ್ಟರ್ಗೆ ಯೂಸ್ ಆಗುತ್ತೆ. ಸೊ ಎಲ್ಲಿಂದಾದ್ರೂ ಕುತ್ಕೊಂಡ್ಬಿಟ್ಟು ಆ ಮೋಟರ್ನ ಸ್ಟಾರ್ಟ್ ಅಂಡ್ ಸ್ಟಾಪ್ ಮಾಡಬಹುದು. ಇದರಲ್ಲಿ ಇನ್ನೊಂದು ಮೇನ್ ಬೆನಿಫಿಟ್ ಏನಂತಂದ್ರೆ ಇದರಲ್ಲಿ ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ. ಈಗ ನಮ್ಗೆ ಬೇಸಿಗೆ ಕಾಲ ಬಂದಾಗ ಬೋರ್ವೆಲ್ಗಳು 1 hour 2 hours ರನ್ ಆಗ್ಬಿಟ್ಟು ಡ್ರೈ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆ ಡ್ರೈ ರನ್ ಆದಾಗ ಮಿನಿಮಮ್ 10,000 ರಿಂದ 15,000 ಖರ್ಚಾಗತ್ತೆ. ಯಾಕಂದ್ರೆ ಬೋರ್ವೆಲ್ ಇದು ಮೋಟರ್ ಸುಟ್ಟೋಗುತ್ತೆ. ಸೊ ಆ ಸುಡೋದನ್ನ ಇದು ಡ್ರೈ ರನ್ ಪ್ರೊಟೆಕ್ಷನ್ ಇರೋದ್ರಿಂದ ವೋಲ್ಟೇಜ್ ವ್ಯತ್ಯಾಸ ಆದ ತಕ್ಷಣ ಟ್ರಿಪ್ ಮಾಡ್ಬೋದು. ಇದು ಬಂದ್ಬಿಟ್ಟು ಗೇಟ್ವೇ ಅಂತ. ಈಗ ಫಾರ್ಮ್ ಅಲ್ಲಿ ಮಲ್ಟಿಪಲ್ ಮೋಟರ್ಸ್ ಇರುತ್ತೆ ಅಥವಾ ದೂರದಲ್ಲಿ ನಮಗೆ ನೆಟ್ವರ್ಕ್ ಬೇಕು. ಸೊ 4-5 ಕಿಲೋಮೀಟರ್ ವರೆಗೂ ಅವ್ರದ್ದು ವಾಲ್ಗಳು ಮತ್ತೆ ಮೋಟರ್ ಎಲ್ಲ ಬೇರೆ ಬೇರೆ ಕಡೆ ಇರುವಾಗ ಸೊ ಎಲ್ಲ ಇದಕ್ಕೂ ಒಂದೇ ಸಿಮ್ ಕಾರ್ಡ್ ಇದ್ರಲ್ಲಿ ಹಾಕ್ಬಿಟ್ಟು ನಾವು 4-5 ಕಿಲೋಮೀಟರ್ ವರೆಗೂ ಒಂದು ಇದ್ರ ನೆಟ್ವರ್ಕ್ ಅಂತ ಕ್ರಿಯೇಟ್ ಮಾಡ್ಕೋಬಹುದು, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ. ಸೊ ಆ ಲೋರಾ ಬೇಸಿಸ್ ಮೇಲೆ ನಾವು ಎಲ್ಲ ಕಂಪ್ಲೀಟ್ ಇದನ್ನ ಆಪರೇಟ್ ಮಾಡ್ತೀವಿ. ಓಕೆ ಸರ್, ನೀವು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಯಾವ ಆಪ್ ಅದು, ಅವ್ರು ಹೆಂಗ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ? ಅದು ನಮಗೆ iOS ಮತ್ತೆ ಆಂಡ್ರಾಯ್ಡ್ ಎರಡೂ ಫೋನ್ ಮತ್ತೆ ಡೆಸ್ಕ್ಟಾಪ್ ಈ ಮೂರು ಇದ್ರಲ್ಲೂ ನಾವು ನೋಡ್ಕೋಬಹುದು. ಅದ್ರ ಹೆಸರು ಗ್ರೋಟ್ರಾನ್ ಆಪ್ ಅಂತ. ಸೊ ನೀವೇ ನಾವೇ ಮಾಡಿರೋದು. ಕಂಪ್ಲೀಟ್ ಈ ನಮ್ಮ ಪ್ರಾಡಕ್ಟ್ಸ್ ಏನೇನ್ ನೋಡ್ತಾ ಇದ್ರ ಎಲ್ಲ ಇನ್ ಹೌಸ್, ಇನ್ಕ್ಲೂಡಿಂಗ್ ಒಳಗಡೆ ಇರೋ ಬೋರ್ಡ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಮ್ಮ ಫ್ಯಾಕ್ಟರಿ ಬಂದ್ಬಿಟ್ಟು ಕೊಯಂಬತ್ತೂರಲ್ಲಿ ಇದೆ. ಓಕೆ, ಸೊ ಇವರು ಆಪ್ ಬಗ್ಗೆ ಮಾತನಾಡಿದಾಗ ಸೊ ನಮ್ಮ ಆಪ್ ಬಗ್ಗೆ ಕೂಡ ಹೇಳಲೇಬೇಕು. ಫ್ರೀಡಮ್ ಆಪ್ ಅನ್ನುವಂತ ಆಪ್ ಇದೆ. ಸೊ ಕೃಷಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಹಣಕಾಸಿಗೆ ಸಂಬಂಧಪಟ್ಟಂತೆ 1000ಕ್ಕೂ ಹೆಚ್ಚು ಕೋರ್ಸ್ ಇದೆ. ಯಾರು ಇದರಲ್ಲಿ ಸಕ್ಸಸ್ ಆಗಿರ್ತಾರೋ ಅವರೇ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಈಗ ನೀವು ಯಾವುದೇ ಕೃಷಿಯನ್ನ ಮಾಡ್ತೀರಿ ಅಂತಂದ್ರೆ ಅಂದ್ರೆ 1 ಎಕರ್ ಲ್ಯಾಂಡ್ ಆಗಿರ್ಬೋದು, ಆ ಒಂದು 1 ಎಕರ್ ಲ್ಯಾಂಡ್ ಅಲ್ಲಿ ಯಾವುದೇ ಕೃಷಿಯನ್ನ ಮಾಡ್ತಾ ಇದ್ರು ಕೂಡ ಕಂಪ್ಲೀಟ್ ಕೋರ್ಸ್ ಇದೆ. A to Z ಇನ್ಫಾರ್ಮೇಶನ್ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಎಲ್ಲಿ
ಬೇಕಾದ್ರೂ ನೀವು ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬಹುದು, ಈಸಿಯಾಗಿ ಆಪರೇಟ್ ಮಾಡಬಹುದು, ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು. ಸರ್ ಈಗ ಇದಕ್ಕೆ ನಮಗೆ ಎಷ್ಟಕ್ಕೆ ಕಾಸ್ಟಿಗೆ ನೀವು ಕೊಡ್ತಾ ಇದ್ರೆ ಸರ್? ಏನಾದ್ರೂ ಆಫರ್ ಇದೆಯಾ ಸೊ ಅಥವಾ ಏನಾದ್ರೂ ಸಬ್ಸಿಡಿ ಆ ಥರ ಏನಾದ್ರೂ ಇದೆಯಾ ರೈತರಿಗೆ? ಇದಕ್ಕೆ ಸಬ್ಸಿಡಿ ಇನ್ನೂ ಬಂದಿಲ್ಲ, ಸದ್ಯದಲ್ಲೇ ಲಾಂಚ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಈ ಒಂದು ಡಿವೈಸ್ ನಮ್ಗೆ ಎಷ್ಟಕ್ಕೆ ಸಿಗುತ್ತೆ? ಈಗ ಇದರಲ್ಲಿ ಡಿವೈಸ್ ಏನಾಗುತ್ತೆ ಅಂತಂದ್ರೆ ನಾವು ಎಲ್ಲರಿಗೂ ಈಗ ಒಬ್ರದ್ದು 5 ಎಕರೆ ಫಾರ್ಮ್ ಇದೆ, ಇನ್ನೊಬ್ರ ಪಕ್ಕದಲ್ಲೂ 5 ಎಕರೆ ಫಾರ್ಮ್ ಇದೆ. ಬಟ್ ಅವ್ರು ಬೇರೆ ಬೆಳೆಸಿರ್ತಾರೆ, ಇವ್ರು ಬೇರೆ ಬೆಳೆಸಿರ್ತಾರೆ. ಅವ್ರದ್ದು ಇರಿಗೇಷನ್ ಸಿಸ್ಟಮ್ ಯಾವ ತರ ಮಾಡಿರ್ತಾರೆ, ನೀರಾವರಿ ವ್ಯವಸ್ಥೆನ ಯಾವ ತರ ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ಕಾಸ್ಟಿಂಗ್ ಬರುತ್ತೆ. ಈಗ ಇವ್ರದ್ದು ಅಡಿಕೆ ಇರ್ಬೋದು, ಅವ್ರದ್ದು ತೆಂಗು ಇರ್ಬೋದು, ಅವ್ರದ್ದು ವಾಲ್ ಜಾಸ್ತಿ ಇರ್ಬೋದು, ಇವ್ರದ್ದು ವಾಲ್ ಕಡಿಮೆ ಇರ್ಬೋದು. ಸೊ ಅದ್ರ ಮೇಲೆ ವೇರಿ ಆಗುತ್ತೆ. ಈಗ ಇದು ಬಂದ್ಬಿಟ್ಟು 6 ವಾಲ್ ಕಂಟ್ರೋಲ್ ಮಾಡೋದು ಇದರಲ್ಲೇ ಮಾಡ್ಬೋದು, 24 ವಾಲ್ ಮಾಡ್ಬೇಕಂದ್ರೂ ಇದರಲ್ಲೇ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು 30,000 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅದು ನಿಮ್ಗೆ ಅವ್ರ ಮೇಲೆ ಡಿಪೆಂಡ್, ಹೆಂಗ್ ವೇರಿ ಆಗುತ್ತೆ ಅದ್ರ ಮೇಲೆ ಕಾಸ್ಟ್ ವೇರಿ ಆಗ್ತಾ ಹೋಗುತ್ತೆ. ಆಮೇಲೆ ತೋಟದಲ್ಲಿ ವಾಲ್ಗಳನ್ನ ಎಷ್ಟೆಷ್ಟು ದೂರದಲ್ಲಿ ಇಟ್ಟಿದ್ದಾರೆ, ಎಲ್ಲಾ ಸೆಂಟ್ರಲೈಸ್ ಇಟ್ಟಿದ್ರೆ ಅಂದ್ರೆ ಅವ್ರಿಗೆ ನೀರಾವರಿ ವ್ಯವಸ್ಥೆ ಮಾಡೋದಕ್ಕೆ ಕಾಸ್ಟ್ಲಿ ಆಗಿರುತ್ತೆ, ಬಟ್ ಆಟೋಮೇಶನ್ ಚೀಪ್ ಆಗುತ್ತೆ. ಬಟ್ ವಾಲ್ಗಳನ್ನ ಬೇರೆ 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 ಕಡೆ ಇಟ್ಟಿದಾಗ ಈ ತರ ಡಿವೈಸ್ ಬಂದ್ಬಿಟ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಓಕೆ, ಸೊ ಇದು ಏನ್ ಡಿವೈಸ್ ಸರ್? ಈಗ ಏನಕ್ಕೆ ಇದು ವೈರ್ಲೆಸ್ ವಾಲ್ ಆಟೋಮೇಶನ್ ಮಾಡೋದಕ್ಕೆ. ಇದರಲ್ಲಿ ನೀವು ಇದರಿಂದ 10 ವಾಲ್ ವರೆಗೂ ವಿತೌಟ್ ಸೆನ್ಸರ್ ಏನು ಬೇಡ ಅಂತಂದ್ರೆ 10 ವಾಲ್ ನ ಕಂಟ್ರೋಲ್ ಮಾಡಬಹುದು. ಓಕೆ, ಸೊ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ಬೋದು ಸರ್? ಹೆಂಗೆ? ಈಗ ಇದು ಮೋಟರ್ ಕಂಟ್ರೋಲರ್ ಬಂದ್ಬಿಟ್ಟು ಇದರಲ್ಲಿ ಇರುತ್ತೆ, ಪಂಪ್ ಹತ್ರ ಇರುತ್ತೆ. ಈ ಪಂಪ್ ಇಂದ ಒಂದು 100 ಮೀಟರ್ಸ್ ಅಲ್ಲಿ ವಾಲ್ವ್ ಇದೆ ಅಂತ ತಿಳ್ಕೊಳ್ಳೋಣ. ಆ ನೀರಾವರಿ ವಾಲ್ ನಾವು ರಿಪ್ಲೇಸ್ ಮಾಡಿಬಿಟ್ಟು ಈ ತರ ಎಲೆಕ್ಟ್ರಿಕಲಿ ಆಪರೇಟೆಡ್ ಸೊಲಿನಾಯ್ಡ್ ವಾಲ್ ಹಾಕ್ತೀವಿ. ಈ ಸೊಲಿನಾಯ್ಡ್ ವಾಲ್ ಹಾಕಿ ಎಲೆಕ್ಟ್ರಿಸಿಟಿ ಅಂದ್ರೆ ಇದು ಸೋಲಾರ್ ಮೇಲೆ ವರ್ಕ್ ಆಗುತ್ತೆ. ಅಲ್ಲಿ ಪಂಪ್ ಸ್ಟಾರ್ಟ್ ಆಗೋದು ನಿಮ್ದು ಸೋಲಾರ್ ಪಂಪ್ ಇರ್ಲಿ ಅಥವಾ ಇಬಿ ಪಂಪ್ ಇರ್ಲಿ, ಯಾವ್ದಾದ್ರು ಇದ್ರೂ ಅದು ರನ್ ಆಗುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವ್ದು ವೈರ್ ಬರಲ್ಲ, ಇದು ವೈರ್ಲೆಸ್. ಸೊ ವೈರ್ಲೆಸ್ ಈಗ ವಾಲ್ ಆಪರೇಟ್ ಮಾಡ್ಬೇಕಂದ್ರೆ ಒಂದು ವೋಲ್ಟೇಜ್ ಬೇಕು, ಒಂದು ಕರೆಂಟ್ ಬೇಕು. ಅದನ್ನ ನಾವು ಸೋಲಾರ್ ಇಂದ ತಗೊಂಡು ಇದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ, ಆ ಬ್ಯಾಟ್ರಿಯಿಂದ ಇದನ್ನ ಟ್ರಿಗರ್ ಮಾಡ್ತೀವಿ. ನಮಗೆ ಯಾವಾಗ ಬೇಕು ವಾಲ್ ಆಪರೇಟ್ ಮಾಡಬೇಕು ಅವಾಗ ನಾವು ಮೊಬೈಲ್ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಅಥವಾ AI ನಲ್ಲಿ ಡಿಟೆಕ್ಟ್ ಆಗಿ ಸಾಯಿಲ್ ಮಾಯಿಶ್ಚರ್ ಕಡಿಮೆ ಆಗಿದೆ ಅಂತ ಡಿಟೆಕ್ಟ್ ಮಾಡಿ ಈ ವಾಲ್ ನ ಆಪರೇಟ್ ಮಾಡುತ್ತೆ. ಇದರಲ್ಲಿ ಬ್ಯಾಟ್ರಿ ಇರುತ್ತೆ, ಬ್ಯಾಟ್ರಿ ಕಮ್ ಟ್ರಾನ್ಸ್ ರಿಸೀವರ್, ಅಲ್ಲಿಂದ ಇಲ್ಲಿಗೆ ನೆಟ್ವರ್ಕ್ ಸಿಗ್ನಲ್ ಬರಬೇಕು. ಸೊ ಅವೆರಡೂ ಇದರಲ್ಲಿ ಇರೋದ್ರಿಂದ ಇನ್ ಕೇಸ್ ಈಗ ಇವ್ರು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದು ಬೇಕೇ ಬೇಕಾ ಸರ್? ಹೌದು, ಇದು ವೈರ್ಲೆಸ್ ಇದ್ರೆ, ವೈರ್ಡ್ ಇದ್ರೆ ಏನು ಬೇಡ, ಜಸ್ಟ್ ಅದರಿಂದ ಇದಕ್ಕೆ ವೈರ್ ಬಂದ್ಬಿಡುತ್ತೆ. ಈಗ ಸ್ಮಾಲ್ 1 ಎಕರೆ 2 ಎಕರೆ ಫಾರ್ಮ್ ಇದೆ ಅಂತಂದ್ರೆ ಅವರಿಗೆ ನಾವು ವೈರ್ಡ್ ನಲ್ಲೇ ಮಾಡ್ಕೊಡ್ತೀವಿ. ಇದರಿಂದ ಇಲ್ಲಿವರೆಗೂ ಕಂಪ್ಲೀಟ್ ವೈರ್ ಬರುತ್ತೆ. ಸೊ ಇದಕ್ಕಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಈಗ ನಮಗೆ? ಇದಕ್ಕೊಂದು 20,000. 20,000. ಸೊ ಟೋಟಲ್ ಆಗಿ ನಾವು ಒಂದು 50,000 ಇದಕ್ಕೆ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ಅಲ್ವಾ? ಸೊ ಚಿಕ್ಕದಾಗಿ ನಾವು ತಗೋತೀವಿ. ಸರ್ ಇನ್ನೊಂದು ಕ್ವಶನ್ ಕೇಳಲೇಬೇಕು. ಸೊ ಇತ್ತೀಚೆಗೆ ಎಲ್ಲಾ ಕಡೆ AI ಟೆಕ್ನಾಲಜಿ ಬರ್ತಿದೆ ಅಲ್ವಾ? ಸೊ ನಿಮ್ಮ ಪ್ರಕಾರ ರೈತರಿಗಾಗಿರ್ಬೋದು ಅಥವಾ ಯಾರಿಗಾದ್ರು ಸೊ ಇದು ಒಳ್ಳೇದಾ ಹೆಂಗೆ ಸರ್? ಮುಂದೆ AI ಫ್ಯೂಚರ್ ಹೆಂಗಿರ್ಬೋದು? ಅದು ನೋಡಿ, ಯಾವುದೇ ಫೀಚರ್ ಏನೇ ಬಂದ್ರು ಮಾರ್ಕೆಟ್ ಅಲ್ಲಿ ಅದ್ರದ್ದು ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಬಟ್ ನಾವು ಅದನ್ನ ಅಡ್ವಾಂಟೇಜ್ ಇದು ಮಾಡ್ಕೊಳ್ಳೋದು. ಈಗ ನಮ್ದು ಮೇನ್ ಚಾಲೆಂಜು ನಮ್ಮ ದೇಶಕ್ಕೆ ಅಥವಾ ಇಡೀ ವರ್ಲ್ಡ್ ಇರೋದು ಫುಡ್ ಚಾಲೆಂಜ್, ಪಾಪ್ಯುಲೇಷನ್ ಜಾಸ್ತಿ ಆಗೋದ್ರಿಂದ. ಸೊ ಈಗ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಈಲ್ಡ್ ತುಂಬಾ ಈಗ ಕಡಿಮೆ ಇದೆ. ಅದನ್ನ ನಾವು ಇನ್ಕ್ರೀಸ್ ಮಾಡ್ಬೇಕಂದ್ರೆ AI ಟೆಕ್ನಾಲಜಿ ಹೋಗ್ಲೇಬೇಕು. ಅಂಡ್ ಇನ್ನೊಂದು ಇತ್ತೀಚೆಗೆ ಎಲ್ಲ ರೈತರು ಕೂಲಿ ಕಾರ್ಮಿಕರ ಸಮಸ್ಯೆ ಕೂಡ ಎದುರಿಸ್ತಾ ಇದ್ದಾರೆ. ಸೊ ಹಂಗಾಗಿ ಇದು ಕೂಡ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ ಸರ್, ಈಗ ಈ 2 ಡಿವೈಸ್ ಆಯ್ತು, ಬೇರೆ ಏನಾದ್ರು ಇದೆಯಾ? ಸೊ ಕಂಪ್ಲೀಟ್ ಇದು 2 ಬಂದ್ಬಿಟ್ಟು ಇಲ್ಲಿ ಫರ್ಟಿಗೇಷನ್ ಯೂನಿಟ್ ಇದೆ. ಫರ್ಟಿಗೇಷನ್ ಯೂನಿಟ್ ನ ನೋಡಬಹುದಾ? ಬನ್ನಿ ಸರ್. ಸರ್ ಇದು ಏನ್ ಟೂಲ್ ಸರ್? ಈಗ 2 ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ, ಅದಾದ್ಮೇಲೆ ಇದು ಏನು ಅಂತ ಹೇಳ್ಬೋದಾ? ಈಗ ನೀರ್ ಹಾಕೋದಾಯ್ತು, ನೀರಿಂದ ಆಟೋಮೆಟಿಕ್ ಆಗುತ್ತೆ ಎಲ್ಲದು. ಈಗ ನೀರಿಂದ ನಾವು ಬದುಕಕ್ಕಾಗಲ್ಲ, ಅದ್ರ ಜೊತೆ ಫುಡ್ ಬೇಕು, ಸೊ ನ್ಯೂಟ್ರಿಯೆಂಟ್ಸ್ ಬೇಕು, ಮಿನರಲ್ಸ್ ಬೇಕು, ಅದೆಲ್ಲಾನು ನಾವು ಇದರಿಂದ ಕಳಿಸ್ಕೊಳ್ಬಹುದು. ಇದಕ್ಕೆ ಫರ್ಟಿಗೇಷನ್ ಯೂನಿಟ್ ಅಂತ ಹೇಳ್ತೀವಿ. ಫರ್ಟಿಲೈಸರ್ ನ ಕೂಡ ಕಳಿಸಬಹುದು. ಹೌದು. ಈಗ ರೈತರ ಹತ್ರ ಒಂದು ಕ್ರೂಡ್ ಮೆಥಡ್ ಇದೆ, ಒಂದು ವೆಂಚೂರಿ ಇಟ್ಕೊಂಡ್ಬಿಟ್ಟು ಫರ್ಟಿಲೈಸರ್ ನ ಕಳಿಸ್ತಾ ಇರ್ತಾರೆ. ಬಟ್ ಅದರಲ್ಲಿ ಅವ್ರಿಗೆ ಕಂಟ್ರೋಲ್ ಇರಲ್ಲ, ಎಷ್ಟು ಎಲ್ಲಿಗೆ ಹೋಗ್ಬೇಕು, ಯಾವ ಗಿಡಕ್ಕೆ ಹೋಗ್ಬೇಕು, ಪ್ರತಿಯೊಂದು ಗಿಡಕ್ಕೂ ಇಷ್ಟೇ ಪ್ರಮಾಣದಲ್ಲಿ ಹೋಯ್ತಾ ಕ್ವಾಂಟಿಟಿನೂ ಕೂಡ ನಾವೇ ಡಿಸೈಡ್ ಮಾಡಬಹುದಾ? ಸೊ ಅಲ್ಲೂ ವಾಟರ್ನು ಡಿಸೈಡ್ ಮಾಡಬಹುದು, ಇದನ್ನು ಡಿಸೈಡ್ ಮಾಡಬಹುದು. ಈಗ ವಾಟರ್ ನಲ್ಲಿನೂ ನಾನು ನಿಮ್ಗೆ ಹೇಳೋದನ್ನ ಮರ್ತೆ, ಒಂದ್ ಏನಂದ್ರೆ ಟೈಮ್ ಬೇಸ್ಡ್ ಇರುತ್ತೆ, ಇನ್ನೊಂದು ವಾಲ್ಯೂಮ್ ಬೇಸ್ಡ್ ಇರುತ್ತೆ. ವಾಲ್ಯೂಮ್ ಅಂತಂದ್ರೆ ಒಂದೊಂದು ಬದಿಗೆ ಎಷ್ಟೆಷ್ಟು ನೀರು ಕೊಡ್ಬೇಕು ಅಂತ. ಬೇರೆ ಬೇರೆ ಇಂಟರ್ ಕ್ರಾಪಿಂಗ್ ಇರುತ್ತೆ, ಆ ಇಂಟರ್ ಕ್ರಾಪಿಂಗಿಗೆ ಇದಕ್ಕೆ ಎಷ್ಟು ನೀರು ಬೇಕು, ಅದಕ್ಕೆ ಎಷ್ಟು ನೀರು ಬೇಕು ಅಂತ ಡಿಸೈಡ್ ಮಾಡಿ ರೈತರು ಅದನ್ನ ಪ್ರೋಗ್ರಾಮ್ ಮಾಡ್ಬೋದು. ಒಂದು ವಾಲ್ವಿಗೆ 20,000 ಲೀಟರ್, ಇನ್ನೊಂದು ವಾಲ್ಗೆ 40,000 ಲೀಟರ್, ಈ ತರ ಕೊಡಬಹುದು. ಸೊ ರೈತರಿಗೆ ನೀವು ಹೇಳ್ಕೊಡ್ತೀರಾ ಸರ್? ಈಗ ರೈತರಿಗೆ ಆಲ್ಮೋಸ್ಟ್ ಮೊಬೈಲ್ ಅಂತ ಬಂದಾಗ
ಫೋನ್ ಕಾಲ್ ಮಾಡೋದು ಎಲ್ಲ ಗೊತ್ತಿರುತ್ತೆ, ಬಟ್ ಈ ಇನ್ಸ್ಟಾಲೇಷನ್ ಆಗಿರ್ಬೋದು, ಆಟೋಮೆಟಿಕ್ ಆಗಿ ಸೆಟ್ ಮಾಡೋದು ಅವೆಲ್ಲ ಗೊತ್ತಿಲ್ಲ ಅಂತಂದ್ರೆ ನೀವು ಹೇಳ್ಕೊಡ್ತೀರಾ? ಹೌದು, ನಾವು ಗೈಡ್ ಮಾಡ್ತೀರಾ? ಗೈಡು ಮಾಡ್ತೀವಿ. ಪ್ಲಸ್ ಈಗ ಅವರಿಗೆ ಒಂದು ವಾರ 15 ದಿವಸ ಅವ್ರಿಗೆ ಏನೋ ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಾವು ರಿಮೋಟ್ ಅಲ್ಲಿ ನಾವೇನೆ ಅವ್ರದ್ದು ಇರಿಗೇಷನ್ ಇದನ್ನ ಶೆಡ್ಯೂಲ್ ಮಾಡಿ ಸ್ಟಾರ್ಟ್ ಮಾಡಿ ಆಫ್ ಮಾಡಿ ಕೊಡ್ತೇವೆ. ಔಟ್ಲೆಟ್ ಇರೋದು ಎಲ್ಲಿ ಸರ್? ಮಲತಳ್ಳಿ, ನಾಗರಬಾವಿ, ಬೆಂಗಳೂರಲ್ಲಿ ಇದೆ. ಮತ್ತೆ ದಾವಣಗೆರೆಯಲ್ಲಿ ಒಂದು ಶೋರೂಮ್ ಇದೆ. ಸರ್ ನಿಮ್ ಕಸ್ಟಮರ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಹೆಂಗೆ ಫೀಡ್ಬ್ಯಾಕ್ ಹೆಂಗಿದೆ? ಹ್ಯಾಪಿ ಕಸ್ಟಮರ್ಸ್ ಈಗ ನಾವು ಅವ್ರದ್ದು ಕೆಲಸನ ಆರಾಮ್ ಮಾಡೋದಕ್ಕೆ ಅವರು ತುಂಬಾ ಇದ್ರಲ್ಲಿದ್ದಾರೆ. ಮತ್ತೆ ನಮ್ಮ ಫೀಲ್ಡ್ ಏನಂತಂದ್ರೆ ನಮಗೆ ಫರ್ದರ್ ಎನ್ಕ್ವೈರಿ ಅಥವಾ ಆರ್ಡರ್ ಬರೋದು ಓನ್ಲಿ ಅವ್ರು ನಾವು ಹ್ಯಾಪಿ ಮಾಡಿದ್ರೆ ಮಾತ್ರ. ಏನಾದ್ರೂ ನಾವು ಏನೇ ಅಡ್ವರ್ಟೈಸಿಂಗ್ ಏನೇ ಇನ್ವೆಸ್ಟ್ ಮಾಡಿದ್ರು ಏನೂ ಬರಲ್ಲ. ಒಂದು ತಾಲೂಕಲ್ಲಿ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಇನ್ಸ್ಟಾಲೇಷನ್ ಆಯ್ತು, ಅದು ಸಕ್ಸಸ್ಫುಲಿ ಫೀಡ್ಬ್ಯಾಕ್ ಮೇಲೆ ಅವರಿಗೆ ಹೆಂಗ್ ಸಮಾಧಾನ ಆಗಿದೆ ಅದ್ರ ಮೇಲೆ ಒಂದು ಮೌತ್ ಪಬ್ಲಿಸಿಟಿ ಆಗುತ್ತೆ. ಹೌದು, ಇದು ಮೌತ್ ಟು ಮೌತ್ ಆಗೋದು, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಈ ಡಿವೈಸ್ ಬಗ್ಗೆ ಹೇಳ್ತಿದ್ವಿ. ಈ ಡಿವೈಸ್ ಏನಂತಂದ್ರೆ ಫರ್ಟಿಗೇಷನ್ ಯೂನಿಟ್ ಅಲ್ಲಿ ನಾವು ಮೇನ್ ವಾಟರ್ ನೀರ್ನ ಪುಷ್ ಮಾಡ್ತೇವೆ ನೋಡಿ ಗಿಡಕ್ಕೆ. ಈ ಗೊಬ್ಬರನು ಮಿಕ್ಸ್ ಮಾಡಿ ಕಳಿಸ್ಬೋದು. ಸೊ ಯಾವ್ಯಾವ ಗೊಬ್ಬರ ಕೊಡ್ಬೋದು ಇಲ್ಲಿ ನೀವು ನೋಡ್ತಾ ಇರೋದು ಸಿಂಗಲ್ ಇಂಜೆಕ್ಟರ್ ಅಂತಂದ್ರೆ ಒಂದು ಟ್ಯಾಂಕ್ ಒಂದು ಫರ್ಟಿಲೈಸರ್ ನ ನಾವು ಮೇನ್ ಲೈನ್ ಅಲ್ಲಿ ಇಂಜೆಕ್ಟ್ ಮಾಡಬಹುದು. ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಇಂಜೆಕ್ಟ್ ಮಾಡಬಹುದು. ಸೊ ಇದನ್ನ ರೈತರಿಗೆ ಅವರು ಯಾವ ಕ್ರಾಪ್ ಇಟ್ಟಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ದಾಳಿಂಬ್ರೆ ಅಥವಾ ದ್ರಾಕ್ಷಿ, ಅವರೆಲ್ಲ 5 ಇಂಜೆಕ್ಟರ್ ಫರ್ಟಿಗೇಷನ್ ಯೂನಿಟ್ ತಗೊಂತಾರೆ. ಆ 5 ಇಂಜೆಕ್ಟರ್ ಫರ್ಟಿಗೇಷನ್ ಅಲ್ಲಿ ಏನಂತಂದ್ರೆ NPK ಬರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಬರುತ್ತೆ, ಆಮೇಲೆ pH ಕರೆಕ್ಷನ್ ಆಸಿಡ್ ಬರುತ್ತೆ. ಸೊ EC ಕರೆಕ್ಷನ್, PC ಕರೆಕ್ಷನ್ ಎಲ್ಲಾನು ಇದರಲ್ಲಿ, pH ಕರೆಕ್ಷನ್ ಎಲ್ಲಾನು ಈ ಡಿವೈಸ್ ಅಲ್ಲಿ ಮಾಡಬಹುದು. ಈಗ ಅವ್ರ ನೀರಿಂದು pH ಸರಿ ಇಲ್ಲ ಅಂತಂದ್ರೆ ಅದನ್ನ ನಾವು ಆಸಿಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು pH ಕರೆಕ್ಷನ್ ಮಾಡಿ ಕೊಡ್ಬೋದು. ಇದರಿಂದ ಏನಾಗುತ್ತೆ, pH ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಈಲ್ಡ್ ಮತ್ತೆ ಕ್ವಾಲಿಟಿ ಆಫ್ ದಿ ಫ್ರೂಟ್ ಅಥವಾ ಟೇಸ್ಟ್ ಆಫ್ ದಿ ಫ್ರೂಟ್ ಚೆನ್ನಾಗಿ ಬರುತ್ತೆ. ಸೊ ಇದು ಎಷ್ಟು ಮೋಟರ್ ಸರ್? ಹೆಂಗೆ ಅಂದ್ರೆ ದಿನದಲ್ಲಿ ನಾವು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಬಹುದು ಇದ್ರಲ್ಲಿ? ಹೆಂಗೆ ಇದರಲ್ಲಿ ಅದೇ ಅವ್ರದ್ದು ರಿಕ್ವೈರ್ಮೆಂಟ್ ಪ್ರಕಾರ. ಈಗ ಅಂದ್ರೆ ಇಷ್ಟೇ ಗಂಟೆ ಅಂತ ಏನು ಇಲ್ಲ, ಒಂದೊಂದು ಕ್ರಾಪ್ ಸ್ಪೆಸಿಫಿಕ್. ಈಗ ಈ ಬೆಳೆಗೆ ದಿನಾ ಗೊಬ್ಬರ ಹಾಕ್ಬೇಕಂತ ಇರುತ್ತೆ. ಒಂದೊಂದಕ್ಕೆ ತಿಂಗಳಿಗೆ ಒಂದ್ಸತಿ ಹಾಕಿದ್ರೆ ಸಾಕಾಗುತ್ತೆ. ಬಟ್ ಆ ತಿಂಗಳಿಗೆ ಒಂದಿರೋದು ಈಗ ನಾವು ಇವತ್ತು ಊಟ ಮಾಡಿ ಇನ್ನೊಂದು ವಾರ ಊಟ ಬಿಟ್ರೆ ಅದು ನಾವು ಅಷ್ಟು ಸ್ಟ್ರೆಂತ್ ಆಗಿರೋಲ್ಲ. ಸೊ ಹಾಗಾಗಿ ಈ ಯೂನಿಟ್ ಇತ್ತು ಅಂದ್ರೆ ನಾವು ಡೈಲಿ ಫರ್ಟಿಗೇಷನ್ ಕೊಡ್ಬೋದು. ಸೊ ಆಕ್ಚುಲಿ ಈ ಟೆಕ್ನಾಲಜಿಗಳು ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದು ರೈತರಿಗೂ ತುಂಬಾ ಬೆನಿಫಿಟ್, ಯಾಕಂತಂದ್ರೆ ಒಂದು ಸಮಯ ಉಳಿಯುತ್ತೆ ಅಂಡ್ ಇನ್ನೊಂದು ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಏನ್ ರೈತರು ಎದುರಿಸ್ತಿದ್ದಾರೆ ಅದನ್ನ ಕೂಡ ಸಾಲ್ವ್ ಮಾಡಬಹುದು. ಅಂಡ್ ರೈತರು ಕೂಡ ಜಮೀನಲ್ಲೇ 24 ಗಂಟೆ ಇರ್ಬೇಕಾಗಿಲ್ಲ. ಸೊ ಮನೆಯಲ್ಲೇ ಕೂತು ಆರಾಮಾಗಿ ಇದರಿಂದ ಕೆಲಸ ಮಾಡ್ಕೊಳ್ಬೋದಲ್ವಾ? ಸೊ ನಿಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ ಏನು ಸರ್? ಈ ಒಂದು AI ಟೆಕ್ನಾಲಜಿಯನ್ನ ಬಳಸ್ಕೊಂಡು ಮುಂದೆ ಏನಾದ್ರೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇದ್ರು, ರೈತರಿಗೆ ಏನಾದ್ರೂ ಹೆಲ್ಪ್ಫುಲ್ ಆಗುವಂತದ್ದು ಏನಾದ್ರೂ ಚೇಂಜಸ್ ಅನ್ನು ತರಬೇಕು ಅಂತಿದ್ರೆ ಏನ್ ಸರ್? ಈಗ ಚೇಂಜಸ್ ಅಂತಂದ್ರೆ ನಾವು ನೆಕ್ಸ್ಟ್ ಇನ್ನೊಂದು ಕಪಲ್ ಆಫ್ ಮಂತ್ಸ್ ಅಲ್ಲಿ ಇನ್ನೊಂದು ಪ್ರಾಡಕ್ಟ್ ನ ಲಾಂಚ್ ಮಾಡೋದಿದ್ದೀವಿ. ಸೊ ಅದರದ್ದು ಏನಂತಂದ್ರೆ ಸೋಲಾರ್ ಇದ್ರ ಮೇಲೇನು ನಿಮ್ಮ ಮೋಟರ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ, ಸೊ ಎಂಟೈರ್ ಸೋಲಾರ್ ತರ ಎಲ್ಲ ಎಂಟೈರ್ ಸೋಲಾರ್ ಸಿಸ್ಟಮ್ ಮೇಲೆನೆ ವರ್ಕ್ ಆಗೋ ತರ ಮಾಡ್ಕೊಡ್ತಾರೆ. ಓಕೆ, ಸೂಪರ್ ಸರ್. ಸೊ ಹಾಗಾಗಿ ಇದು ಕೂಡ ರೈತರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಏನ್ ಈ ಪ್ರಾಜೆಕ್ಟ್ ನ ನೀವು ಸ್ಟಾರ್ಟ್ ಮಾಡಿದಿರಾ ಅದು ಆದಷ್ಟು ಬೇಗ ಸಕ್ಸಸ್ ಆಗಿ ಅಂಡ್ ರೈತರು ಕೂಡ ಇದರಿಂದ ಬೆನಿಫಿಟ್ ಅನ್ನ ತಗೊಳ್ಳಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಎಲ್ಲಾ ಕಡೆ ಕೂಡ AI ಟೆಕ್ನಾಲಜಿಯನ್ನ ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ರೆ, ಬಟ್ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಮ್ಮ ಭವಿಷ್ಯ ನಿಂತಿದೆ. ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಖಂಡಿತ ಕೂಡ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ರೈತರು ಹನಿ ನೀರಾವರಿ ಆಗಿರ್ಬೋದು, ಯಾವುದೇ ನೀರಾವರಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಇದರಿಂದ ಸಮಯ ಉಳಿತಾಯ ಆಗುತ್ತೆ, ಕೂಲಿ ಕಾರ್ಮಿಕರು ಕೂಡ ಬೇಡ, ಕಡಿಮೆ ಖರ್ಚಿನಲ್ಲಿ ನಿಮ್ಗೆ ಮನೆಯಲ್ಲೇ ಕೂತು ಈ ಒಂದು ಡಿವೈಸ್ ಅನ್ನ ನೀವು ಮ್ಯಾನೇಜ್ ಮಾಡಬಹುದು. ಸೊ ಅದಕ್ಕೆ ಆಪ್ ಕೂಡ ಕೊಡ್ತಾರೆ. ಸೊ ಮನೆಯಲ್ಲಿ ಎಷ್ಟೊತ್ತಿಗೆ ನೀರು ಹೋಗ್ಬೇಕು, ಎಷ್ಟೊತ್ತಿಗೆ ನೀರು ಸ್ಟಾಪ್ ಆಗ್ಬೇಕು, ಎಷ್ಟು ಕ್ವಾಂಟಿಟಿಲಿ ಹೋಗ್ಬೇಕು, ಇವೆಲ್ಲವೂ ಕೂಡ ನೀವು ಆಟೋಮೆಟಿಕ್ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀವಿ. ಇನ್ ಕೇಸ್ ನಿಮ್ಗೆ ಈ ಡಿವೈಸ್ ಬೇಕು ಅಂತಂದ್ರೆ ಅವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಸ್ಕ್ರೀನ್ ಅಲ್ಲಿ ಅವರ ನಂಬರ್ ಅನ್ನ ಕೂಡ ಡಿಸ್ಪ್ಲೇ ಮಾಡಿದೀವಿ, ಜೊತೆಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಅವರ ನಂಬರ್ ಅನ್ನ ಅಟ್ಯಾಚ್ ಮಾಡಿದೀವಿ. ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಹೈನುಗಾರಿಕೆ ಆಗಿರ್ಬೋದು ಅಥವಾ ಪೌಲ್ಟ್ರಿ ಆಗಿರ್ಬೋದು, ಯಾವುದೇ ಕೃಷಿಯನ್ನ ನೀವು ಮಾಡಬೇಕು ಅಂತ ಇದ್ರೆ ಸೊ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಯಾರು ಇದರಲ್ಲಿ ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ A to Z ಇನ್ಫಾರ್ಮೇಶನ್ ಸಿಗುತ್ತೆ. ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಇಲ್ಲಿ ಮಾಹಿತಿಯನ್ನ ಕೊಡುವಂತದ್ದು. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು, ಉತ್ತಮ ಆದಾಯವನ್ನ ಗಳಿಸಬಹುದು. ಸೊ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.